ಮೋದಿಗೆ ನೀರು ಕುಡಿಸಿದ ರಾಹುಲ್. ಹಾಗಾದ್ರೆ ಮೋದಿಗೆ ದಮ್ಮಿಲ್ವಾ? ಈ ಪ್ರಶ್ನೆ ಬಂದಿದೆ. ಮೋದಿ ಮೌನಕ್ಕೆ ಕಾರಣ ಏನು? ವಿರೋಧ ಪಕ್ಷಗಳ ಟೀಕೆಗೆ ಗುರಿಯಾಗಿದ್ರೂ ಮಾತಾಡಿಲ್ಲ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಶ್ರೀಯಂ ಪವಿತ್ರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇತ್ತೀಚಿನ ಸಂಸತ್ ಭಾಷಣದಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳಿಕೆ ಬಗ್ಗೆ ಮೌನ ವಹಿಸಿದ್ದಕ್ಕೆ ಕಾಂಗ್ರೆಸ್ ನಾಯಕಿ ಸುಪ್ರಿಯಾ ಶ್ರೀನೇಟ್ ತೀವ್ರ ಟೀಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಮೋದಿ ಅವರು ತಮ್ಮ 1 ಗಂಟೆ 42 ನಿಮಿಷಗಳ ಭಾಷಣದಲ್ಲಿ ಟ್ರಂಪ್ ಅವರ ಹೆಸರನ್ನ ಒಮ್ಮೆಯೂ ಉಲ್ಲೇಖಿಸದೇ ಇರೋದಕ್ಕೆ ಸುಪ್ರಿಯಾ ಶ್ರೀನೇಟ್ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಮೋದಿ ಅವರು ಕಾಂಗ್ರೆಸ್ ಪಕ್ಷವನ್ನ ತೀವ್ರವಾಗಿ ಟೀಕಿಸಿದ್ರು. ಚೀನಾ ಅಥವಾ ಟ್ರಂಪ್ ಅವರ ಬಗ್ಗೆ ಯಾವುದೇ ಪ್ರಸ್ತಾಪ ಮಾಡಿಲ್ಲ ಅಂತ ಆರೋಪಿಸಿದ್ದಾರೆ. ಸುಪ್ರಿಯಾ ಅವರು ಮೋದಿ ಅವರು ತಮ್ಮ ಭಾಷಣದಲ್ಲಿ ಜವಾಹರ್ಲಾಲ್ ನೆಹರು ಅವರ ಹೆಸರನ್ನ 15 ಬಾರಿ ಉಲ್ಲೇಖಿಸಿದ್ದಾರೆ ಅನ್ನೋದನ್ನ ಗಮನಿಸಿದ್ದಾರೆ. ನೆಹರು ಇಂದಿಗೂ ಜೀವಂತವಾಗಿದ್ದಿದ್ರೆ ಅವರು ಕೂಡ ಮೋದಿ ಅವರು ಸದನದಲ್ಲಿ ಏನೆಲ್ಲ ಮಾತಾಡ್ತಿದ್ದಾರೆ ಅಂತ ಗೇಲಿ ಮಾಡ್ತಾ ಇದ್ರು ಅಂತ ಸುಪ್ರಿಯಾ ಅವರು ಕಟುವಾಗಿ ಹೇಳಿದ್ದಾರೆ. ಇದ್ರ ಜೊತೆಗೆ ಟ್ರಂಪ್ ಅವರ ಹೇಳಿಕೆಗೆ ಪ್ರತಿಕ್ರಿಯಿಸಬೇಕು ಅಂತ ವಿರೋಧ ಪಕ್ಷಗಳು ಒತ್ತಾಯಿಸಿದ್ರು. ಮೋದಿ ಅವರು ಟ್ರಂಪ್ ಅವರ ಹೆಸರನ್ನೇ ತೆಗೆದುಕೊಳ್ಳದೆ ಇರೋದು ಮೋದಿ ಅವರಿಗೆ ಟ್ರಂಪ್ನ ಭಯ ಇದೆಯಾ ಅಂತಾನೆ ಅರ್ಥ ಬರುತ್ತೆ ಅಂತ ಸುಪ್ರಿಯಾ ಅವರು ಆರೋಪ ಮಾಡಿದ್ದಾರೆ. ಆದ್ರೆ ಈ ಭಯಕ್ಕೆ ಕಾರಣ ಏನು ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಸೇರಿಸಿದ್ದಾರೆ. ನನ್ನ ಫೇವರೇಟ್ ನಂದಿನಿ ಚೀಸ್, ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಭಾಷಣದ ಟೈಮ್ನಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಮೋದಿ ಅವರನ್ನ ಟ್ರಂಪ್ ಸುಳ್ಳು ಹೇಳ್ತಿದ್ದಾರೆ ಅಂತ 1 ಬಾರಿ ಆದ್ರೂ ಹೇಳಿ ಅಂತ ಅಂದಿದ್ರು. ಈ ಸಂದರ್ಭದಲ್ಲಿ ಮೋದಿ ಅವರು ಯಾವುದೇ ಪ್ರತಿಕ್ರಿಯೆ ನೀಡದೆ ನೀರನ್ನ ಕುಡಿದ್ರು ಅಂತ ಸುಪ್ರಿಯಾ ಅವರು ಗೇಲಿ ಮಾಡಿದ್ದಾರೆ. ಇದು ತೀವ್ರ ಚರ್ಚೆಗೆ ಕಾರಣ ಆಗಿದೆ. ವಿರೋಧ ಪಕ್ಷಗಳು, ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್, ಟ್ರಂಪ್ ಅವರ ಕೆಲವು ವಿವಾದಾತ್ಮಕ ಹೇಳಿಕೆಗಳಿಗೆ ಮೋದಿ ಅವರು ಪ್ರತಿಕ್ರಿಯಿಸಲೇಬೇಕು ಅಂತ ಒತ್ತಾಯಿಸ್ತಾ ಇದೆ. ಟ್ರಂಪ್ ಭಾರತದ ವಿರುದ್ಧ ಕೆಲವು ಆರ್ಥಿಕ ನೀತಿಗಳನ್ನ ಘೋಷಿಸಿದ್ದು, ಇದರ ಬಗ್ಗೆ ಮೋದಿ ಅವರ ಮೌನ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸ ಆಗಿರೋದು. ಸುಪ್ರಿಯಾ ಅವರ ಪ್ರಕಾರ ಈ ಮೌನ ದೇಶದ ನಾಯಕನಿಗೆ ಭಯ ಇದೆ ಅನ್ನೋದನ್ನ ಸೂಚಿಸುತ್ತೆ ಅಂತ ಟೀಕೆ ಮಾಡಿದ್ದಾರೆ. ಮೋದಿಯವರ ಭಾಷಣ ಕಾಂಗ್ರೆಸ್ ಮತ್ತು ಇತರ ಪಕ್ಷಗಳ ಟೀಕೆಗೆ ಗುರಿಯಾಗಿದ್ರು. ಟ್ರಂಪ್ ಈ ವಿಚಾರದಲ್ಲಿ ಮೌನ ವಹಿಸಿರೋದು ರಾಜಕೀಯವಾಗಿ ಹೆಚ್ಚಿನ ಚರ್ಚೆಗೆ ಕಾರಣ ಆಗಿದೆ. ಸುಪ್ರಿಯಾ ಅವರ ಆರೋಪ ಮತ್ತು ರಾಹುಲ್ ಗಾಂಧಿ ಅವರ ಒತ್ತಾಯದ ನಡುವೆ ಈ ವಿವಾದ ಭಾರತದ ರಾಜಕೀಯದಲ್ಲಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಚರ್ಚೆಗೆ ಒಡ್ಡುವಂತ ಸಾಧ್ಯತೆ ಇದೆ. ಮೋದಿಯವರು ಈ ವಿಷಯದಲ್ಲಿ ತಮ್ಮ ನಿಲುವನ್ನು ಸ್ಪಷ್ಟಪಡಿಸ್ತಾರೋ ಅಥವಾ ಇಲ್ವೋ ಅನ್ನೋದನ್ನ ಕಾದು ನೋಡಬೇಕಾದಂಥ ವಿಷಯ. ಇನ್ನು ಈ ಹಿಂದೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಕದನ ವಿರಾಮ ಹೇಳಿಕೆಗೆ ಪ್ರಧಾನಿ ಮೋದಿ ಯಾವುದೇ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ಯಾಕೆ? ಲೋಕಸಭೆಯಲ್ಲಿ ಆಪರೇಷನ್ ಕುರಿತ ಚರ್ಚೆ ಸಂದರ್ಭದಲ್ಲಿ ಕಾಂಗ್ರೆಸ್ ಸಂಸದ ಮತ್ತು ವಿರೋಧ ಪಕ್ಷದ ನಾಯಕ ಆಗಿರುವಂತಹ ರಾಹುಲ್ ಗಾಂಧಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಈ ರೀತಿಯಾಗಿ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ರು. ಪ್ರಧಾನಿ ಮತ್ತು ರಕ್ಷಣಾ ಸಚಿವರ ಭಾಷಣದಲ್ಲಿ ಚೀನಾ ಅನ್ನೋ ಪದವೇ ಬಳಕೆ ಆಗಿಲ್ಲ ಅಂತ ಟೀಕಿಸಿದಂತ ರಾಹುಲ್ ಗಾಂಧಿ ಟ್ರಂಪ್ 29 ಬಾರಿ ಭಾರತ ಪಾಕಿಸ್ತಾನ್ ಕದನ ವಿರಾಮದ ಬಗ್ಗೆ ಮಾತಾಡಿದ್ದಾರೆ. ಆದರೆ ಪ್ರಧಾನಿ ಮೋದಿ ಒಮ್ಮೆಯೂ ಈ ಬಗ್ಗೆ ಮಾತಾಡಿಲ್ಲ. ಚೀನಾ ಪಾಕಿಸ್ತಾನಕ್ಕೆ ಸಹಾಯ ಮಾಡ್ತಾ ಇದೆ ಅಂತ ಇಡೀ ದೇಶಕ್ಕೆ ಗೊತ್ತಿದೆ, ಆದ್ರೂ ಚೀನಾ ಅನ್ನೋ ಪದವನ್ನ ಪ್ರಧಾನಿ ಉಪಯೋಗಿಸಿಲ್ಲ ಅಂತ ರಾಹುಲ್ ಗಾಂಧಿ ಕಿಡಿಕಾರಿದ್ರು. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರ ಹೇಳಿಕೆಯನ್ನು ಉಲ್ಲೇಖಿಸಿದ ರಾಹುಲ್ ಗಾಂಧಿ, ನಾವು ಚೀನಾ ಮತ್ತು ಪಾಕಿಸ್ತಾನದ ಸಂಯೋಜಿತ ಶಕ್ತಿಯನ್ನು ಎದುರಿಸಿದ್ದೇವೆ. ಇಂಥ ಸಂದರ್ಭದಲ್ಲಿ ಸೈನ್ಯವನ್ನು ಸಮರ್ಥವಾಗಿ ಬಳಸದ ಟ್ರಂಪ್ ಅವರ ಸುಳ್ಳು ಹೇಳಿಕೆಗಳಿಗೆ ಧೈರ್ಯದಿಂದ ಉತ್ತರಿಸದ ಪ್ರಧಾನಿಯನ್ನ ದೇಶ ಸಹಿಸಲಿಕ್ಕೆ ಆಗೋದಿಲ್ಲ ಅಂತ ಕಿಡಿಕಾರಿದ್ರು. ಪ್ರಧಾನಿ ಸದನವನ್ನ ಉದ್ದೇಶಿಸಿ ಮಾತಾಡಿದ್ರು. ಆದರೆ ತಮ್ಮ ಭಾಷಣದ ಸಮಯದಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಕದನ ವಿರಾಮಕ್ಕೆ ಮಧ್ಯಸ್ಥಿಕೆ ವಹಿಸುವಂತ ಟ್ರಂಪ್ ಅವರ ಹೇಳಿಕೆ ಕುರಿತು ವಿರೋಧ ಪಕ್ಷದ ಪ್ರಶ್ನೆಗೆ ಇವರು ಉತ್ತರನೇ ಕೊಟ್ಟಿಲ್ಲ. ವಿರೋಧ ಪಕ್ಷದ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸದೇ ಇರೋದಕ್ಕೆ ವಿರೋಧ ಪಕ್ಷಗಳು ಸರ್ಕಾರವನ್ನ ತೀವ್ರವಾಗಿ ಟೀಕೆ ಮಾಡ್ತಾನೆ ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.